ಸಾರಥಿ ಲೋಕದಲ್ಲಿ ಬಹು ಪರಾಕ್ರಮಿಯಾಗಿ ಋಷಿಗಳಿಗೆ ಸತ್ಯವಂತರಿಗೆ ಬಹು ಕಂಟಕನಾಗಿರುವನ ಅನೇಕ ಕ್ರಾಂತಿಕಾರಿಯನ್ನು ಏಕಿಕೊಂಡು ಸರ್ವ ಯಜ್ಞ ಜಾತಿಗಳನ್ನು ಸರ್ವಾಧಿಪತಿಯನ್ನು ತನ್ನಂತೆ ಮಾಡಿಕೊಂಡು ಬಹಳ ಪ್ರಖ್ಯಾತನಾಗಿರುವನಂತೆ ತಮ್ಮನ್ನು ನಾಶ ಮಾಡಿದಂತೆ ಅವನ ಶಿರವನ್ನು ಚಂಡಾಡಿ ಬರಲು ಬೇಗನೆ ಹೋಗಲು ನಡೆಯದೂತ ಹೇ ಪ್ರಾಣಕಾಂತಿಯೇ ಈಗ ನೀವು ರೋಷ ವೇಷದಿಂದ ಗದೆಮ ಧರಿಸಿ ಯುದ್ಧಕ್ಕೆ ಸಿದ್ಧಾದರಂತೆ ಗತ್ತಿರುತ್ತಾರೆ. ಈಗ ನೀವು ಎಲ್ಲಿಗೆ ಹೋಗುವಿರಿ ಮತ್ತು ಹೋಗೋ ಕಾರ್ಯ ಏನಿರುವುದು? ಬೇಗನೆ ಚಂದ್ರಮುಖಳಿಗೆ ತಿಳಿಸಬೇಕು. ಸ್ವರಾಜಿ ಚಂದಿರ ಏನು ಚಂದಿರ? ಹೇ ಪ್ರಾಣವಲ್ಲವಿ, ನಾನು ಹೋಗುವ ಕಾರ್ಯದ ಸಂಗತಿ ನಿನಗೆ ಏಕೆ ಬೇಕು? ಯಾವ ಕಾರ್ಯ ಮಾಡುವ ಕಾರ್ಯಕ್ಕಾದರೂ ಸ್ತ್ರೀಯರು ಆಟ ಬರಬಾರದೆಂದು ನಿನಗೆ ಮೊದಲೇ ಹೇಳಿಲ್ಲವೇ? ಸುಮ್ಮನೆ ಅಂತಃಪುರಕ್ಕೆ ನಡೆ ಕಾಂತೆ ಬಿಡು ನಿನ್ನ ಮನಸ್ಸಿನೊಳ ಚಿಂತೆ. ಅಮರ ಚಕ್ರವರ್ತಿ, ಸನ್ಮಾನವ ನರಗಳಿಗಾದರೂ ಆಗಲವೇ? ಸದಾ ಸುಖ ಲೋಲತ್ವನಾದ ನೀನು ಎಲ್ಲವನ್ನು ಮರೆತು ಎಲ್ಲಿಗೆ ಸಿದ್ಧನಾಗಿರುವಿರಿ? ಈಗ ನಿನ್ನನ್ನು ಕಂಡ್ರೆ ಭಯ ಬರುತ್ತದೆ. ರುದ್ರಧಾರಿಯಾಗಿ ಹೋಗುವುದೆಲ್ಲಿಗೆ ಕಾಂತ ಸಕಲ ಗುಣವಂತ. ಹೇ ಸಖಿಯೇ ಸುಪ್ರಾಸಮುಖಿಯೇ, ನಾನು ಹೋಗುವ ಕಾರ್ಯ ತೆಗೆದುಕೊಂಡು ನೀನು ಮಾಡಬಹುದಾದರೆ ಆಪತ್ತು ಇಪ್ಪತ್ತು ಯಾವ ಕಾರ್ಯಕ್ಕಾದರೂ ಬರುವುದುಂಟು ಹೋಗುವುದುಂಟು. ಕಾಂತೆ ನಮ್ಮ ಸತ್ಯನುಸಾರ ಪರೋಪಕಾರ ಮಾಡಲೇಬೇಕು. ಅದರ ಪರಿಣಾಮ ನಿನಗೇನ ಗೊತ್ತ ಕಾಂತೆ? ಅಯ್ಯೋ ರಮಣ, ಈ ನಿನ್ನ ಮನೆಯಲ್ಲಿ ತಿಳಿಸದೆ ಹೋಗುವಂತ ಧನ ಕಾರ್ಯ ಏನಿರುವುದು? ಚರಣಕ್ಕೆ ಏರಿಗೆ ಬೇಡಿಕೊಳ್ಳುವೆನು. ಶ್ರೀ ಗುರು ಕೃಪೆಯಿಂದ ಸರ್ವೈಶ್ವರ್ಯ ನಮಗೆ ಮತ್ಯಾವ ಬರುತ್ತಿರುವುದು? ನಾನು ಸರ್ವರ್ಥ ಬಿಡುವುದಿಲ್ಲ. ಬೇಗನೆ ಹೇಳು ಕಾಂತ ಗುಣವಂತ. ಹೇ ಪ್ರಾಣವಲ್ಲವಿಯೇ, ನೀನು ಎಷ್ಟು ಪರಿಯಿಂದ ಕೇಳುತ್ತಿಲ್ಲ ಹೇಳುವೆನು ಮಾತುಗಳನ್ನೆಷ್ಟು. ಆದರೆ ಸ್ತ್ರೀಯರ ಮುಂದೆ ಹೇಳಬಾರದು ರಣಾಂಗಣದ ಸುದ್ದಿಯನ್ನು. ಆದರೂ ಚಿಂತೆಯಲ್ಲ ಹೇಳುತ್ತೀನಿ. ಹೇ ಕಾಂತೆ, ಪಾತಾಳ ಲೋಕದಲ್ಲಿ ದುಷ್ಟ ಮಹಿಷಾಸುರನೆಂಬ ರಾಕ್ಷಸನು ಬಹು ಪರಾಕ್ರಮಿಯಾಗಿ ಸರ್ವ ಋಷಿಗಳಿಗೆ ಸತ್ಯವಂತರಿಗೆ ಬಹು ಕಂಟಕನಾಗಿರುವನಂತೆ. ಆ ರಂಪಾಸುರನಂತೆ ಅವನ ಶಿರವನ್ನು ಚಂಡಾಡಿ ಬರಲು ಬೇಗನೆ ಹೋಗುವನ ಕಾಂತೆ ಬಿಡು ನಿನ್ನ ಮನಗಳ ಚಿಂತೆ. ರಮಣ, ಮಾನ ಬಂದ ಮೇಲೆ ಅಪಮಾನಕ್ಕೆ ಪ್ರಾಪ್ತಾಗಬಾರದು. ಗುರುನಾದ ವಿಷ್ಣುವಿನ ದಯಾದಿಂದಲೂ ಶ್ರೀದೇವಿ ಕೃಪೆಯಿಂದಲೂ ರಂಭಾಸುರನ ನಾಶ ಮಾಡುವ ಕೀರ್ತಿ ಅಷ್ಟೇ ನೀವು ಸಾಕಾಗಿಲ್ಲವೇ? ಈಗ ಮಹಿಷಾಸುರನು ಕೊಲ್ಲುವ ಶಕ್ತಿ ನಿನಗುಂಟು. ನನಗಾಗಲು ಸ್ವಪ್ನದ ಫಲವು ಈಗ ತೋರಿಸದಂತೆ ಆಯಿತು. ಇದರಲ್ಲಿ ನಿಮಗೆ ಜಯವಾಗಲಿಕ್ಕಿಲ್ಲ. ನನ್ನ ಮಾತು ಕೇಳು, ಸುಮ್ಮನೆ ವ್ಯರ್ಥ ಹೋಗಬೇಡ ಕಾಂತ ಗುಣವಂತ. ಹೇ ರಮಣಿಯೇ, ನೀನು ಹೇಳುವುದು ವಾಸ್ತವಕ್ಕೆ ಸರಿ. ಆದರೆ ಆ ದುಷ್ಟ ರಾಕ್ಷಸನು ಪೃಥ್ವಿಯಲ್ಲಿರುವ ಎಲ್ಲ ಸೂರರನ್ನು ಸೋಲಿಸಿ ತಪ್ಪದೆ ಕಪ್ಪು ಕಾಣಿಕೆಯನ್ನು ತೆಗೆದುಕೊಂಡು ಬಹು ಸಕ್ಕಿನಿಂದ ಮೆರೆಯುವನಂತೆ. ಇನ್ನು ನಮ್ಮ ಪಟ್ಟಣಗಳಿಗಾದರೂ ಬರಲಕ್ಕೆ ಹಿಂದಜರುವವನಲ್ಲ. ಮುಂಚಿತವಾಗಿ ನಾವು ಜಾಗ್ರತೆಯಿಂದ ಇರುವುದು ಒಳಿತಿನಲ್ಲವೇ ಕಾಂತೆ ಶ್ರೀಮಂತೆ. ಪ್ರಾಣಲೋಭ ಆ ದುರುಳ ರಾಕ್ಷಸರ ದಾಯ ನಮಗೆ ಮೊದಲು ಬರುವುದು. ಸಚ್ಚಿದಾನಂದ ಮೂರ್ತಿಯು ಸಂಪತ್ತಿ ಯಾಕೆ ಕೊಟ್ಟದಂತೆ ಆಯ್ತು. ದೇವರ ಕೊಟ್ಟರಲ್ಲಿ ಉಂಡಟ್ಟು ಸುಖವಾಗಿದ್ದೇವೆಂದ್ರೆ ಆ ಮುಂಡ ಮಕ್ಕಳರಾದ ರಾಕ್ಷಸರಂತರು ಕಷ್ಟ ತಂಡಸ್ಥರಿರುವರು. ಯಾವಾಗಲೂ ಚಿಂತೆಯಲ್ಲಿ ಮುಳುಗೋದೆ ನಮ್ಮ ಕರೆದಿರುವುದು ಕಾಂತ ಗುಣವಂತ. ಹೇ ಅಮ್ಮ ಸಚಿದೇವಿ ಗಾತವಿತ್ತು. ನೀನು ಹೇಳುವ ಅಪ್ಪನ ಪ್ರಕಾರ ಹಣ್ಣು ಕಾರ್ಯಗಳನ್ನು ತರಕ್ಕೆ ದಿನಕ್ಕೆ ಹೋಗದೆ ಅಂತ ಇತ್ತು. ಅಯ್ಯೋ ಏನು ಮಾಡಿ ಏನು ಹೇಳಲಿ, ಹೇಳಿಕೆ ಇಲ್ಲಿದಷ್ಟು. ಆ ದೈತ್ಯರನ್ನು ವೀರಗರ್ಜರನ್ನು ನಮ್ಮ ಕೇಳಿಯಲು ಬರ್ತಿದ್ದಾರೆ. ನೀನು ಬೇಗನೆ ಬಾರಮ್ಮ ಸತಿ ಅನುಭವಿ. ಅಯ್ಯೋ ಶಿವ ಶಿವ, ಏನು ಗತಿ ಮಾಡಿದು. ಅಯ್ಯೋ ರಂಭ, ಬಂದಿತ್ತು ಭವನೇನಾದ್ರೂ ನಮಗೆ ಇಟ್ಟ ಬೆಂಕಿ ಈಗ ಅವರು ಹತ್ತಿದಂತೆ ಆಯಿತು. ನಾವಾದರೂ ವಿದೇರಗಳಲ್ಲಿದ್ದೇವೆ. ಇಲ್ಲಿ ಬಂದ ಮೇಲೆ ಮುಂದೆ ಏನು ಮಾಡ್ಬೇಕಮ್ಮ ರಂಭಾದೇವಿ ಶ್ರೀದೇವಿ? ಹೇ ವನಿತಾಮಣಿಯರೇ, ನಾನೆಲ್ಲ ಈ ನಿಮಗೆ ಯಾತ್ರ ಭಯವು? ಸುಮ್ಮನೆ ಅಂತಃಪುರದಲ್ಲಿ ಸುಖದಿಂದ ಇರುವಂತವರಾಗಲಿ. ಆ ರಾಕ್ಷಸರು ಬಂದು ಏನು ಮಾಡುವರು? ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ಶ್ರೀ ಜಗನ್ಮಾತೆ ಅಂಬಾ ಭವಾನಿ ಕೃಪೆ ಇದ್ದರೆ ಸಾಕು. ಚಿಂತೆಯನ್ನು
ಬಿಟ್ಟು ಶಾಂತರಾಗಿ ಮಂದಿರಕ್ಕೆ ನಡೆಯಲಿ ಕಾಂತೆ ಮಹಾಪುರುವಂತೆ. ರಾಕ್ಷಸರು ಹುದ್ದೆಲಿಗೆ ಬರಲು ಒಳಗಾಗಿ ವಿಷ್ಣು ರುದ್ರ ಕುಬೇರ ಇತ್ಯಾದಿ ಸರ್ವ ದೇವತೆಗಳನ್ನು ಹುದ್ದೆಲಿಗೆ ಬರಗಳ ಸಾರಥಿ ಜಾಗ್ರತೆ. ಬ್ರಹ್ಮ ವಿಷ್ಣು ದಾರಿಗೆ ಮರಣವಾಯಿತು. ಕುಬೇರ ದೇವೇಂದ್ರ ಮೊದಲಾದ ಸರ್ವಾದ ವಿಜಯರೇ ಮರಿಯಾಗರಿ. ಶ್ರೀ ಬಸಸ್ತ್ರ ಮರಿಯಾಗರಿ. ದೊರೆ ಮಾಡದೆ ಹೇ ಮಾದ್ರೆ ಪ್ರಯಾಣ ಮಾಡಿದ್ರೆ ಆ ದುಷ್ಟ ಮಹಿಷಾಸುರನ್ನು ಮಾರಬಲು ಕೃತಿ ಸಾರದೆ ಬರುತ್ತಾ ಇವೆ. ಬೇಗನೆ ಎಲ್ಲರೂ ತಪಶ್ಚಾರಿ ಶ್ರೀ ದೇವಿಯನ್ನು ಪ್ರಸನ್ನ ಮಾಡಿಕೊಳ್ಳರಿ. ಅಂದರೆ ನಿಮ್ಮ ಕಾರ್ಯವು ಸಫಲವಾಗದೆ ಬರೀ ಮಾಡಿರಿ ಹೊರಡು ಹೋಗರಿ. ಇನ್ನು ಉಳಿದವರು ಹಸಕು ಉಳಿಯುವುದು ಕಂಠಿಯ ಸೂರ್ಯರೇ ಅತಿ ವೀರರೇ. ಸಚಿಮಣಿಯರೇ ಬೇಗ ಬೇಗನೆ ಎಲ್ಲರೂ ನಡೆಯಿರಿ ಹೋಗೋಣ. ಮತ್ತು ಸರ್ವ ದೇವತೆಗಳೇ ಬ್ರಹ್ಮ ವಿಷ್ಣು ರುದ್ರ ಮಹೇಶ, ಹೇ ಸರ್ವ ದೇವತೆಗಳೇ, ಸ್ತ್ರೀವೃತ್ತ ಕುಡಲಕ್ಕಾಗಿ ಏಕನಿಷ್ಠೆಯಿಂದ ತಪಸ್ಸರ ಮಾಡಲು ಕಾರಣವೇನು? ನಿಮಗೆ ಯಾವ ಸಂಕಟ ಬಂದಿರುವುದು? ನಿಮ್ಮ ಇಚ್ಛೆಯನ್ನು ವರ್ತಿಸಲು ಬಂದಿರುವನು ಪುತ್ರರ್ಯ ಮಹಾವೀರರ್ಯ. ಹೇ ನನ್ನ ಪುತ್ರಾದಿಗಳೇ, ನಮ್ಮ ಜನನಿ ನಮ್ಮನ್ನು ಬಿಟ್ಟು ಆಗಲಿಕ್ಕೆ ಹೋದಳೆಂದು ಎನ್ನ ಮೇಲೆ ಕ್ರೋಧಿಷ್ಠರಾಗಿ ಹುಡುಕುತ್ತ ಬಂದು ಚಿಂತ ಆತುರ್ತರಾಗಿ ಹೇ ಸ್ಮರಣೆ ಇಲ್ಲದೆ ಏಕನಿಷ್ಠೆಯಿಂದ ತಪ ಆಚರಿಸಲು ಏನ ಕಾರಣ ಇರುವುದು? ಹೇ ಎನ್ನ ಮಕ್ಕಳರ, ಎನ್ನ ಮೇಲೆ ಕ್ರೋಧಿಷ್ಠರಾಗಿ ಎನ್ನೊಡನೆ ಮಾತನಾಡುವುದೇ ಕುಳಿತಿರುವರ್ಯ. ಎನ್ನ ಅಪರಾಧವನ್ನು ಕ್ಷಮಿಸಿ ಎನ್ನೊಡನೆ ಮಾತನಾಡರಿ. ಹೇ ಎನ್ನ ಮೋಹದ ಪುತ್ರರೇ, ಹೇ ಎನ್ನ ಪುತ್ರಾದಿಗಳರ್ಯ, ಹೇ ಮೂರ್ತಿ ನೀನಾದರೆ ಮಾತನಾಡು. ಬ್ರಹ್ಮದೇವ ನೀನಾದರೆ ಮಾತನಾಡು. ಹೇ ವಿಷ್ಣುದೇವ ನೀನಾದರೆ ಮಾತನಾಡು. ಅಯ್ಯೋ ಸರ್ವ ದೇವತೆಗಳು ಎನ್ನ ಮೇಲೆ ಕ್ರೋಧಿಷ್ಠರಾಗಿ ಎನ್ನ ಮೇಲೆ ಕ್ರೋಧಿಷ್ಠರಾಗಿ ವಶದಲ್ಲಿ ಇರುವಂತೆ ತಿಳಿತು. ಇವರನ್ನು ಬಿಟ್ಟು ಬಂದ ತಪ್ಪಿಗೆ ಮೂಲ ವೃತ್ತಾಂತವನ್ನು ತಿಳಿದುಕೊಳ್ಳುತ್ತೇನೆ. ಹೇ ಅಪ್ಪ ದೇವೇಂದ್ರ, ಸಕಲ ಗುಣ ಸಾಂದ್ರ, ನಿನ್ನ ತಪವನ್ನ ಮುಗಿಸಿ ಕಣ್ಣ ತೆರೆದು ನೋಡು. ನಿನಗೆ ಯಾವ ಸಂಕಟ ಬಂದಿರುವುದು? ಬೇಗನೆ ಪೇಳು ಪುತ್ರ ಸದ್ಗುಣ ಚರಿತ್ರ. ನಮೋ ನಮ ಶಂಕರಿ ಸರ್ವೇಶ್ವರಿ. ಪಾದಕ್ಕೆ ಪ್ರಾಣಿಪತ್ತನಾಗಬೇನೆ ಶಂಕರಿ ಸರ್ವೇಶ್ವರಿ. ಅಷ್ಟ ಐಶ್ವರ್ಯವಾಗಲಿ, ನಿನಗೆ ಮಂಗಲವಾಗಲಿ. ಹೇಳುವಂತವನಾಗುಬಾರ ಶಾಂತ ಗುಣಶೀಲ. ಹೇ ಸಚಿದೇವಿಯೇ, ನಿನಗೆ ಮಂಗಲವಿರಲಿ, ಹೇಳುವಂತವಳಾಗು.
ಏ ಅಮ್ಮ ತಾಯಿ ನಿನ್ನ ಪಾದಕ್ಕೆ ವಂದಿಸುವೆನು. ಹೇ ರಂಭಾದೇವಿ, ನಿನಗೆ ಅಷ್ಟ ಐಶ್ವರ್ಯವಾಗಲಿ, ನಿನಗೆ ಮಂಗಳವಾಗಲಿ, ಹೇಳುವಂತವಳಾಗು. ಹೇ ಜನನಿಯೇ, ಇದರಲ್ಲ ನಮ್ಮ ತಾಳು ಹೇಳ್ತೀನಿ ಕೇಳುವಂತವಳಾಗು. ಅದೇನಿರುವುದು ಚೆನ್ನಾಗಿ ತಿಳಿಸುವಂತವನಾಗು.
ಕಲ್ಯಾಣಿ. ಏ ಅಪ್ಪ ದೇವೇಂದ್ರ, ಹಾ ಹಾಗಾದರೆ ನೀನು ಬ್ರಹ್ಮನಲ್ಲಿ ಹೋಗಲಿಲ್ಲವೇ ದೇವೇಂದ್ರ ಸಕಲ ಗುಣ ಸಾಂದ್ರ? ಹೇ ಮಹಾದೇವಿ, ಆ ಬ್ರಹ್ಮನಲ್ಲಿ ಹೋದರೆ ಅವನ ಭಕ್ತಿಗೆ ಮೆಚ್ಚಿ ವರವನ್ನು ಕೊಟ್ಟಿರುವೆನು. ಆ ಮರುಳ ನಾಶಕ್ಕೆ ನಾನು ಕರ್ತನಲ್ಲಿ ಎಂದು ಹೇಳಲು ಬ್ರಹ್ಮದೇವರು ನಾನು ವಿಷ್ಣು ಮೂರ್ತಿಯಲ್ಲಿ ಹೋದೆವು. ಆ ವಿಶ್ವವ್ಯಾಪಿಯಾದ ವಿಷ್ಣುನು ರುದ್ರನ ಕರ್ತಕ್ಕೆ ನಾನು ಮರಣಕ್ಕೆ ಸಾಧ್ಯವಿಲ್ಲದರು. ಎಲ್ಲರೂ ರುದ್ರದೇವನಲ್ಲಿಗೆ ಹೋದೆವು. ರುದ್ರದೇವನು ನನ್ನಿಂದಾಗದು, ಮಹಿಷಾಸುರನನ್ನು ಕೊಲ್ಲುವುದು ನನ್ನಿಂದ ಸಾಧ್ಯವಿಲ್ಲದನು. ಅವನು ಅಂತ ಮರಣ್ಯ ವರವನ್ನು ಪಡೆದಿರುವನು. ಅವನು ಓಡ ಸ್ತ್ರೀಯರಿಂದ ಮರಣ ಆಗಬೇಕೆಂದು ವರವನ್ನು ಪಡೆದಿರುವನು. ಅದಕ್ಕಾಗಿ ಶಕ್ತಿ ದೇವಿ ಹೊರತಾಗಿ ಅವನಿಗೆ ಮರಣವಿಲ್ಲ. ಎಲ್ಲರೂ ಬೇಗನೆ ಹೋಗಲು ನಡೆಯಿರಿ. ದೇವೇಂದ್ರ ಬಹುಪಾಲನೆ, ಆ ಅಸುರನಿಗೆ ಇಂಥ ಬಲಹಟ್ಟವರ ಅಸುರನ ಕಪಟತನವನ್ನು ತಿಳಿಯದೆ ಬ್ರಹ್ಮದೇವನು ಇಂಥ ವರವನ್ನು ದಯಪಾಲಿಸಿರುವನು. ಆದರೆ ವಿದ್ಯಾರ್ಥಿ ಎಂಬ ಬಿರುದ ಧರಿಸಿದ ಮೇಲೆ ಅವನ ಇಷ್ಟದಂತೆ ನಡೆದುಕೊಳ್ಳುವುದು ನಮ್ಮ ಕರ್ತವ್ಯ ಆಗುತ್ತದೆ. ಆಗಲಿ ಹೀಗೆ ಆ ಬಲಾಢ್ಯನಾದ ಮಹಿಷಾಸುರನ ಕೊಲ್ಲುವುದು ನನ್ನಿಂದಲಾದರೂ ಸಾಧ್ಯವಾಗುವುದರ ಮಗನೇ, ಬೇಳು ಬೇಗನೆ. ಅಮ್ಮ ಶಂಕರೇ ಸರ್ವೇಶ್ವರಿ, ಆ ರಾಕ್ಷಸರ ಕೊಲ್ಲುವುದು ನಿನ್ನಿಂದ ಆಗಲಾರೆ ಮುಂದೇನಗತ್ತಿ? ಆ ದುರ್ಗಳರು ಮೊದಲು ಹೆಂಗಳರ ಅಪಮಾನ ಮಾಡಲಿಕ್ಕೆ ಸಿದ್ಧನಾಗಿರುವರು. ಹೇಮ್ಮ ಶಂಕರಿ, ಆ ಮಹಿಷಾಸುರನ್ನು ಕೊಂದು ನಮ್ಮ ಪತಿದೇವರನ್ನು ಕಾಪಾಡಬೇಕೆಂಬ ತಾಯಿ ನೀನೇ ನಮ್ಮನ ತಾಯಿ. ಹೇ ಅಮ್ಮ ಸತೀದೇವಿ, ಆ ದುಷ್ಟ ಹೇ ಅಪ್ಪ ದೇವೇಂದ್ರ, ನಿಮ್ಮ ಇಷ್ಟಾರ್ಥದಂತೆ ಆ ದುಷ್ಟನನ್ನು ಕೊಲ್ಲಬೇಕಾದರೆ ಬ್ರಹ್ಮ ವಿಷ್ಣು ರವಿ ಶಶಿ ಕುಬೇರ ಮೊದಲಾದ ಸರ್ವ ದೇವತೆಗಳು ನಿಮ್ಮ ದೇವಶವ, ನಿಮ್ಮ ಧೈರ್ಯ ಕಾರ್ಯ, ನಿಮ್ಮ ಗಂಭೀರ ಆಯುಧಗಳೆಲ್ಲ ಕೊಟ್ಟರೆ ರೂಪವನ್ನು ಕೊಟ್ಟು ದುಷ್ಟ ರಾಜ ರವಿಕೋಟ ತೇಜ. ಹೇ ಜನನಿಯೇ, ನಿನ್ನ ಸ್ತೋತ್ರದ ಸಂಬಂಧಿಸಿದವರು ನಾವು ನಿನ್ನ ಸ್ತೋತ್ರದ ನಿನಗೆ ಒಪ್ಪಿಸಲು ಒಪ್ಪದವರ್ಯಾರಮ್ಮ. ಹೇ ವಿಶ್ವಾಂಬರಿಯೇ, ಸರ್ವವು ನಿನ್ನಲ್ಲಿ ಹುಟ್ಟಿ ನಿನ್ನಲ್ಲಿ ಲೀನವಾಗಬಹುದು. ಅಂದ ಮೇಲೆ ತಾಯಿ ನಿನ್ನ ಇಷ್ಟ ಇದ್ದಂತೆ ಆಗಲಿ. ನಮ್ಮ ಶೌರ್ಯ ತೇಜ ಐಶ್ವರ್ಯ ನಿನ್ನ ಪಾದಕ್ಕೆ ಅರ್ಪಿಸುವನು. ಇನ್ನು ಮೇಲೆ ನಿನ್ನ ಇಷ್ಟ ಇದ್ದಂತೆ ಆಗಲಿ ಜನನೇ ಜಗತ್ ಕಲ್ಯಾಣಿ. ಇಂದ್ರ ಬಹುಪಾಲನೆ, ಅಷ್ಟ ದಿಕ್ಕ ಪಾಲಕರೇ, ನಿಶ್ಚಿತ್ತರಾಗಿ ಕನ್ನಡದಲ್ಲಿ ವಾಸ ಮಾಡಿರಿ. ಈಗ ದುಷ್ಟ ಮಹಿಷಾಸುರನು ಅಮರಾವತಿ ಉದ್ಯಾನ ಸಮೀಪ ಬಂದಿರುವನು. ಘೋರ ರೂಪವನ್ನು ತಾಳಿ ಕೆಲವು ಅವನ ಮಾರ್ಬಲವನ್ನು ಇಲ್ಲೇ ನಾಶ ಮಾಡಿವೆನು. ನೀವಿನ್ನ ಬೋಧರಿ, ನಾನಿನ್ನ ಹೋಗುವೆನು ದೇವೇಂದ್ರ ಸಕಲ ಗುಣ ಸಾಂದ್ರ. ಇನ್ನು ಮುಂದೆ ನನ್ನ ಶೌರ್ಯವು ನೋಡು ನೋಡು. ಎಂತ ಬುದ್ಧಿಗಳಿರುವರು. ನಾಟ್ಯವನ್ನು ಅರಿಯದೆ ಒಂದು ಸ್ತ್ರೀಗಳಿಂದ ಮರಣವಾಗಲೆಂದು ವರವನ್ನು ಕೊಡ್ತಿರುವೆ. ರುದ್ರವಾದ ಭಯಂಕರಕ್ಕೆ ತಾರೆಗಳು ಪುಳುಪುಳುನೆ ಉದುರುವುದು. ಶಶಿಗಳಾಡುತ್ತಿರುವುದು. ನನ್ನ ಪಾದದ ಮುಂದೆ ಕೂರ ಪೆಟ್ಟಿಗೆ ಭೂಮಿಯು ಪುಡಿ ಪುಡಿಯಾಗಿ ಹಾರುವುದು. ಸಾರಥಿ, ಕೋಪಾಗ್ನಿಯಿಂದ ಕೋಪನಾಳು ಉಕ್ಕೇರಿ ನನ್ನ ಬಲದಿಂದ ಭೂಮಿಗೆ ಅಪ್ಪಳಿಸಿದರೆ ಭೂಮಿಯು ಸಾರಥಿ, ನನ್ನ ಮೂಗಿನಿಂದ ಉಸಿರಾಡಿಸುವ ಶ್ವಾಸಕ್ಕೆ ಹರಿಹರಿ ಸರ್ವ ದೇವತೆಗಳು ಸುಂಟರ ಗಾಳಿಗೆ ಹಾರಿ ಹೋಗರುವುದಂತೆ ಹಾರಿ ಹೋಗರು ನೋಡಲೆ ಸಾರಥಿ ಮುಂದಿನ ರೀತಿ ಸಾರಥಿ ನನ್ನ ಬಲಾಢ್ಯವನ್ನು ಅರಿಯದೆ ಒಂದು ಸ್ತ್ರೀಯನ್ನು
ಸಾಧು ಮಾತಲ್ಲವೇ? ಈ ಲೋಕದಲ್ಲಿ ಯಾರಿಗೆ ನಿಲ್ಲಕ್ಕೆ ಸ್ಥಳವಿಲ್ಲದಷ್ಟು ಏನೋ ದೈತ್ಯರ ಮಾನವನೇ ಮಾನವನವನ್ನು ಎನ್ನನು ಅಡೆಯದೆ ವರವನ್ನು ಪಟ್ಟಿರುವನು. ಎಂತ ಸ್ತ್ರೀಗಳನ್ನು ಇತರ ಲೋಕದಲ್ಲಿ ಯಾರಾದರೂ ಜನಿಸಬಹುದೇ? ಸ್ತ್ರೀಗಳು ಯಾರಾದರೂ ಜನಿಸಿದರೆ ಜನಿಸಲಂತೆ ಅಪ್ಪನೇ ಸಾರಥಿ ಅನುಮತಿ ಅಪ್ಪರೇ ಮಂತ್ರಿಗಳೇ ಪಟ್ಟಣ ಪ್ರಧಾನಿಗಳೇ ಎತ್ತ ನೋಡಿ ಉಚ್ಚಾನವನು ಎಷ್ಟು ಸೋಮನಾಯನು ಆಗಿರುವುದು. ಎತ್ತ ನೋಡಿದಂತ ತೆಂಗು ಬಾಳೆ ಮಾವು ಚೀರ ಶೇಪ ಮುಂತಾದ ವೃಕ್ಷಗಳಿಂದ ಶೋಭಿಸುತ್ತಿರುವುದು ಇಲ್ಲವದಿಂದ ಮಂತ್ರಿಗಳೇ ಎತ್ತ ಬನ್ನಿ. ಸರ್ವ ಸುಗಂಧದಿಂದ ಶೋಭಿಸುವ ಜಾಜಿ ಮಲ್ಲಿಗೆ ಜೂಜು ಮಲ್ಲಿಗೆ ಸಂಪಿಗೆ ಸೇವಂತಿಗೆ ಮಲ್ಲಿಗೆ ಮತ್ತು ಪುಷ್ಪಗಳಿಂದ ಸರ್ವ ಸುಗಂಧವನ್ನು ಶೋಭಿಸುವ ವನವನ್ನು ನೋಡಿ ನೋಡಿ ಅರಮನೆಯನ್ನು ಜಗಜಗಿಸುವ ರತ್ನ ಕನಕ ಐಶ್ವರ್ಯದಿಂದ ನೆರೆಯುವ ನವಸಾಗರ ನಿರ್ಮಿತವಾದ ಭವ್ಯ ಮಂಟಪಗಳನ್ನು ನೋಡಿ ನೋಡಿ ಮೇಲೆ ಶಿಖರಾಗರಗಳನ್ನು ಮಾರ್ಗದೋಳು ಜಗಜಗಿಸುವ ಪ್ರಭಾಕರನ ಪ್ರತಿಮೆಯಂತೆ ಕಳಸಗಳನ್ನು ನೋಡಿ ನೋಡಿ ಮಂತ್ರಿಗಳೇ ಇವೆಲ್ಲ ಭಂಡ ದೇವರಿಗೆ ಇಷ್ಟೆಲ್ಲ ಏನು ಕಾರಣ ಪಟ್ಟಿರುವೇನು? ಭಕ್ತ ತಪಶ್ಚರ್ಯನು ಮಾಡಿರುವೇನು? ಇರಲಿ ಮಾರಬಲವನ್ನು ಸ್ವಲ್ಪ ಹೊತ್ತ ಇಲ್ಲೇ ವಿಶ್ರಾಮಿಸಿದ್ರೆ ಮಂತ್ರಿಗಳೇ ಮಹಾ ಸುಂದರರೇ. ಮಂತ್ರಿಗಳೇ ಬಿಡಲು ಚಚುರರೇ ಸಮೇತವಾಗಿ ಪೂರಕ್ಕೆ ಹಕ್ಕು ಸಂಪತ್ತವನ್ನು ನಾಶ ಮಾಡಿ ಸರ್ವದೇವತೆಗಳನ್ನು ಅಪ್ಪಣೆಯನ್ನು ಕೊಟ್ಟಿರುವೆ.
ಜಲ್ದಿ ಓಕೆ ನೀ ಹೇಳ ಹೇಳ ಸರಿ ಹೇಳ ಚಂದ ಹಿಡಿ ದೇವ್ರ ಕಡಿ ಮಾಡೋ ಕುಡಿಯೋದು ಮಿಕ್ಸ್ 27 ಮಿನಿಟ್